ಕಬ್ಬು 12 ತಿಂಗಳವರೆಗೆ ಭೂಮಿಯಲ್ಲಿ ಇದ್ದದ್ದನ್ನ ನೀವು ಹಾಕಿದ್ದನ್ನ ಪೂರ್ತಿ ಪ್ರಮಾಣದಲ್ಲಿ ತಿಂದು ದಿನದಿಂದ ದಿನಕ್ಕೆ ಬೆಳಕೋತನ ಹೊಕ್ಕಿರ್ಬೇಕು. ಎಷ್ಟು ಹಾಕಿರೋ ಅಷ್ಟಕ್ಕಿತ್ತಂದ್ರೆ ಅದು ಸೀಡ್ ಪ್ರಾಬ್ಲಮ್ ಇರಬಹುದು ಅಥವಾ ಭೂಮಿಯ ಆಂತರಿಕ ಸ್ಥಿತಿ ತಪ್ಪಿರಬಹುದು. ಇದನ್ನ ನಾವು ಅಭ್ಯಾಸ ಮಾಡುದ ದಿನನಿತ್ಯ ಅದು ಕಬ್ಬು ಬೆಳಿತೈತಿಲ್ಲೋ ನೋಡುವಂತದಿರ್ಬೇಕು. ಎರಡನೇದು, ಯಾವ ಕಬ್ಬಿನಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರ್ತದ, ಟ್ರಾಲಿ ಸಪಾಟ್ ಮ್ಯಾಲ ಇಷ್ಟ ತುಂಬಿದ್ರೇನು 16-18 ಟನ್ ಆಗ್ತದೆ. ಆದ್ರೆ ಶುಗರ್ ಕಡಿಮೆ ಇತ್ತಂದ್ರ ನೀವು ಟ್ರಾಲಿ ಮ್ಯಾಲ 8 ಫೂಟ್ ತುಂಬ್ರಿ 15 ಟನ್ ಬರಕ್ಕೆ ಒದ್ದಾಡ್ತದೆ. ಅದಕ್ಕೆ ಸಕ್ಕರೆ ಪ್ರಮಾಣ ತೂಕ ತಗೋತಾರ ಸಕ್ಕರೆ ಅವ್ರು ಈಗೇನೆ ಹಂಗ್ ಹಿಂಗ್ ಅಂತೇಳಿ ನಾವು ಹಾಕ್ತಿವಿ. ಅಲ್ಲ, ಆ ಸಕ್ಕರೆ ಪ್ರಮಾಣ ಎಷ್ಟು ಹೆಚ್ಚಿರ್ತದೆ ನಿಮ್ಮ ತೂಕದಾಗ ಅದಕ್ಕೆ ಕಣ್ಣು ಒಬ್ಬಿ ಸೂಲಂಗಿ ಬರುವುದಾಗ್ಲಿ, ಕಬ್ಬು ಸೀಳುವುದಾಗ್ಲಿ, ಕಬ್ಬು ಬಿದ್ದು ಕೂಡಲೇ ಬೇರ್ ಹೊಡಿದಾಗ್ಲಿ, ಇವೆಲ್ಲ ಆ ಕಬ್ಬಿನ ಕೀಪಿಂಗ್ ಕ್ವಾಲಿಟಿಯಲ್ಲಿರುವಂತ ನ್ಯೂನತೆಗಳು. ಆ ತರ ಇದ್ರೆ ಕಬ್ಬು ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕಿಂತ ಹೆಚ್ಚಿನದಾಗಿ ಯಾವ ತಳಿ ನಿಮಗೆ ಅತಿ ಕರೆಕ್ಟ್ ಅನ್ಸಿರ್ತದ ಆ ತಳಿಯನ್ನ ಇಟ್ಕೊಂಡು ಅದರ ಜೊತೆಗೆ ಕನಿಷ್ಠ ಒಂದು 10 ಗುಂಟೆಯಲ್ಲಿ ಹೊಸ 2 ತಳಿಗಳನ್ನ ನಾವು ಟ್ರಯಲ್ ಆಗಿ ಮಾಡ್ತಾ ಹೋಗ್ಬೇಕು. ಹೆಚ್ಚು ತಿಪ್ಪಿ ಗೊಬ್ಬರ ಹಾಕೊಂಡು ಅದ್ರಾಗ ಈ ರೀತಿ ದಪ್ಪ ಉದ್ದಗಣಿಕೆ ಇದ್ದು ಅಂದ್ರೆ ಮಣ್ಣಿನಲ್ಲಿರುವಂತ ಎಲ್ಲಾ ಪೋಷಕಾಂಶಗಳನ್ನ ಅದು ಸರಿಯಾದ ಪ್ರಮಾಣದಲ್ಲಿ ತಗೊಂಡು ಪಚನ ಮಾಡಿಕೊಂಡು ಬೆಳೆಯುವಂತಹ ಸ್ಥಿತಿಯನ್ನು ಹೊಂದಿರ್ತದೆ. ಇಂಥ ದಪ್ಪ ಕಪ್ಪ ತಗೊಂಡ್ರೆ ಇದು ಈಡು ಬರಂಗಿಲ್ರಿ ನಮ್ಮ ರೈತರು. ಇಂಥ ಕಬ್ಬ ಹರಿಸ್ತಾ ಬೀಜ ಸಣ್ಣ ಕಣ್ಣಿದು ಸಣ್ಣ ಇರಬೇಕು. ಇವ 1 ಟನ್ನಿಗೆ 9 ರಿಂದ 9,500 ಕಣ್ಣು ಸಿಗ್ತಾವ ನಿಮ್ಗೆ. ಇಂಥ ಕಬ್ಬು ತಗೊಂಡ್ರೆ 3,000 ದಿಂದ 3,200 ಸಿಗ್ತಾವ. ಈ ಕಬ್ಬ ತಗೊಂಡು ನಾವು ನಾಟಿ ಮಾಡಿದ ನಂತರ ನೀರು ಹಾಸಿದ ಕೂಡಲೇ ಇಲ್ಲಿ ಜೈವಿಕ ಕ್ರಿಯೆ ನಡೆದು ಮೊದಲಿನ ಎಲೆ ಭೂಮಿ ಬಿಟ್ಟು ಎಷ್ಟು ಅಂತರ ಮ್ಯಾಗ ಬರ್ತದ ಅಷ್ಟು ಕಬ್ಬು ಎತ್ತರ ಆಗ್ತದೆ. ನಾವೆಲ್ಲ ಇಂಥ ಕಬ್ಬ ಹುಡುಕಾಡ್ತೀವಿ. ಇರ್ದಿದ್ರೆ ಈ ಸಸಿ ಮಾಡೋರು ನೆಟ್ ಪಾಟ್ ಮಾಡ್ತಿರ್ತಾರಲ್ಲ, ಅದು ಸಿಂಗಲ್ ಐಬಟ್ ನೆಟ್ ಪಾಟ್ ಅದು. ಆ ಸಿಂಗಲ್ ಐಬಟ್ ಹಚ್ತಿರಲ್ಲ ಒಂದು ಕಬ್ಬು ಬೀಜ ತಯಾರು ಇರ್ತೈತೆ ತರು. ಅದನ್ನ ಹಚ್ಚಿದವ್ರು ಯಾರು 50-60 ತಗೋರು ಒಬ್ಬರಿಗೆ ತೋರಿಸ್ತಾರೆ ನನಗೆ. ಅವ್ರೆಲ್ಲ ಇಂಥ ಕಬ್ಬನ ಉಪಯೋಗ ಮಾಡ್ತಾರೆ. ಅದ್ರ ರಟೂನ್ ಇರ್ಬಹುದು. ಸಣ್ಣ ಕಬ್ಬ 1 ಟನ್ ತಗೊಂಡ್ರೆ 7-8 ಸಾವಿರ ಅವ್ರಿಗೆ ಮಳಿಗೆ ಸಿಗ್ಬೇಕು. ಗ್ಯಾಪ್ ಹೋಗಿ ಒಂದೊಂದು ತರು ನಿಮಗೆ 2 ರೂಪಾಯಿಗೊಂದು ಕೊಟ್ಟರು ಸಹಿತ 16,000 ರೂಪಾಯಿ. ಇದನ್ನ ಮಾಡಿ 2,500 ತರು 2 ರೂಪಾಯಿ ಕೊಟ್ರೆ 5,000 ರೂಪಾಯಿ ಆಗ್ತದೆ. ಈಗ ನಾವು ಕಬ್ಬನ ಇದನ್ನ 6,000 ರೂಪಾಯಿ ತಂದು ಕೊಡ್ತೀವಿ. ಇಂಥದ್ದು ಮಾಡಕ್ ಆಗುದಿಲ್ಲ. ಇಂಥ ಕಬ್ಬ ನೀವು ನಿಮ್ಮಲ್ಲೇ ಮಾಡ್ಕೊಂಡ್ರಿ ಅಂದ್ರೆ ಯಾವಾಗ ಮಾಡ್ಬೇಕನ್ನೋದು ಪ್ಲಾನಿಂಗ್ 10 ತಿಂಗಳು ಅಡ್ವಾನ್ಸ್ ಬರುವಂತ ನಿಮ್ಮ ಹೊಂದಾಗ ನೀವ ಆ ಬೀಜ ತಯಾರು ಮಾಡ್ಕೊಡ್ರಿ. ಅದರ ಡ್ರಾಬ್ಯಾಕ್ ಕೊಟ್ಟಕ್ಕತಿ ಅದನ್ನ ಆ ವರ್ಷದ ಮೇಲೆ ಮಾಡೋದಾಗ್ಲಿಕ್ಕನು 1-2 ಕಬ್ಬ ದಂಡಿ ತನಕ 1 ವರ್ಷ ತನಕ ಬಿಟ್ಟು ನೀವು ಇದನ್ನ ಮಾಡ್ರಿ. ಇವನ್ನ ನೀವು 8.5 ರಿಂದ 10.5 ತಿಂಗಳು ಒಳಗಿನ ಬೀಜ ಮಾತ್ರ ಉಪಯೋಗ ಮಾಡ್ರಿ. 7 ತಿಂಗಳ ಬೀಜ ಉಪಯೋಗ ಮಾಡ್ರಿ, ಏನಾಗ್ತದೆ ನಾಡ್ತದೆ. ಆದ್ರೆ ಇಲ್ಲಿ ನಾಟಿ ಮಾಡಿದ ನಂತರ ಈ ಫೈಬರ್ ಅಷ್ಟು ಪಕ್ವ ಆಗಿರುದಿಲ್ಲ, ಅದರ ಸಿಪ್ಪೆ ಬಿರ್ಸಾಗಿರುದಿಲ್ಲ. ಆ ಟೈಮ್ನಾಗ ಹೆಚ್ಚು ಮಳೆ ಆತಂದ್ರೆ ಇದು ಬೇಗನೆ ಕೊಳತು ಈ ನಾಟಿ ಇನ್ನೂ ಗಣಿಕೆಗಳ ಕುಂತಿರುವುದಿಲ್ಲ, ಗಣಿಕೆ ಆಗಿರುವುದಿಲ್ಲ. ಎಲೆಯಿಂದ ತಯಾರಾದ ಶಕ್ತಿ ಈ ಬೇರ್ ಮುಖಾಂತರ ಬಸದು ಹೋಗೋದ್ರಿಂದ ಎಲೆಯ ಮೇಲೆ ಕೆಂಪು ಚುಕ್ಕಿ ರೋಗ ಬರ್ತದ,
ಪೋಷಕಾಂಶಗಳ ಬಸದು ಹೋಗ್ತಾವು. ಇದು ಅವಾಸನ್ ಅಂತೀವಿ ನಾವು, 7ರಾಗ ಹುಟ್ಟಿದ ಕೂಸಿನ ಐತಿ ಇದ್ರ ಪರಿಸ್ಥಿತಿ ಇರ್ತದೆ. ಮಳೆ ಆಗದಿದ್ರ ಪಾಸ್, ಹೇವಿ ತೇವಾಂಶ ಆಗತ್ತಂದ್ರ ಪ್ರಾಬ್ಲಮ್ ಇರ್ತದ. ಅದಕ್ಕ ಅತಿ ಹೆವಿ ಕಬ್ಬ ಉಪಯೋಗ ಮಾಡ್ಕೋಬೇಡ್ರಿ. ಕಬ್ಬ ಮಾತ್ರ ನೀವು ಇಳುವರಿ ತಕ್ಕೊಳಕ್ ನಿಮ್ಮಲ್ಲಿ ಬೀಜನ ತಯಾರು ಮಾಡ್ಕೊಡಿ. ಯಾವ್ದ ತಂದ್ ಹಾಕಿದ್ರು 100 ಟನ್ ಬೇಕಾದ ವೆರೈಟಿ ಹಾಕಿದ್ರು ಬೆಳೆಯಕ್ ಸಾಧ್ಯ ಇಲ್ಲ. ಇದಾದ ನಂತರ ಇದು 10 ತಿಂಗಳ ಮ್ಯಾಲ ಹೋದಂತೆ ಇದ್ರೊಳಗೆ ಸಕ್ರೆ ಪ್ರಮಾಣ ಹೆಚ್ಚಾಕತ್ ಹೋಗುತ್ತದೆ. ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಈ ಕಣ್ಣುಗಳಿಂದ ಸಕ್ಕರೆ ಬಾಷ್ಪೀಭವನ ಆಗಬಾರ್ದು ಅಂತೇಳಿ ಈ ಕಣ್ಣಿನ ಮೇಲೆ ಒಂದು ಕೆಂಪು ಕ್ಯಾಪ್ ಬರ್ತದ, ಕಂದು ಬಣ್ಣದ. ಈ ಕಂದು ಬಣ್ಣದ ಕ್ಯಾಪ್ ಆ ಕಣ್ಣನ್ನ ಪ್ರೊಟೆಕ್ಟ್ ಮಾಡಕ್ ಬರ್ತದೆ. ಇಂಥವು 11 ತಿಂಗಳ ಕಬ್ಬ ನೀವು ನಾಟಿ ಮಾಡಿದ್ರಿ ಅಂದ್ರೆ ಈ ಕಣ್ಣಿನ ಮೇಲಿನ ಕ್ಯಾಪ್ ಓಪನ್ ಆಗೋದಕ್ಕೆ 15 ದಿವಸ ಬೇಕು. ಆ ನಂತರ ಅದರಲ್ಲಿ ಮೊಳಕೆ ಬರೋದಕ್ಕೆ ಮತ್ತೆ 10 ದಿವಸ ಬೇಕು. ಈ 25 ದಿವಸದಲ್ಲಿ ಏನಾದ್ರೂ ಹೇವಿ ಮಳೆ ಆದ್ರೆ, ಹೇವಿ ಚಳಿ ಬಿಟ್ರೆ ಇಲ್ಲಿ ಕಂದು ಬಣ್ಣದ ಫಂಗಸ್ ಡೆವಲಪ್ ಆಗ್ತದ. ಆ ಫಂಗಸ್ ಇದರ ಸಕ್ಕರೆ ಸಾಕಷ್ಟು ಇರ್ತದೆ. ಇದು ಬೆಳೆಯುವಾಗ ಸಕ್ಕರೆ ಸ್ವಲ್ಪ ತಗೋತಿರ್ತದೆ. ಆ ತಗೊಂಡ ಸಕ್ಕರೆ ಬೇಯ್ಕೋತ್ಕೊಂಡಿರ್ತದೆ ಕಣ್ಣಿನ ಸುತ್ತಲೂ. ಮೊಳಕೆ ಹೊಡೆದಿರ್ತದ, ಮ್ಯಾಗೂ ಬರುವುದಿಲ್ಲ, ಅದು ಹೊರಗೆ ಹೋಗುದಿಲ್ಲ. ನೀವೊಂದು ತಿಂಗಳು ಬಿಟ್ಟು ನೋಡಕ್ ಹೋಗ್ತೀರಿ, ಮೊಳಕೆ ಹೆಚ್ಚು ಮ್ಯಾಲ ಬಂದಿಲ್ಲ ಅಂತ ಹೇಳಿ ಮತ್ತೆ ಇದಕ್ಕೆ ಏನು ಅನಾವಶ್ಯಕ 1-2 ಚೀಲ ಯೂರಿಯಾ ಹೋಗೋದು ಬಿಡ್ಲೇನ ಹಾಗೆ ಈಗ ಅಂತ ಹೇಳಿ ಹಾಕ್ಬಿಡ್ತೀರಿ. ಆದ್ರೆ ಇದು ಯಾವುದೂ ಸಂಬಂಧ ಇಲ್ಲ. ಈ ಸಕ್ಕರೆ ಪ್ರಮಾಣ ಇದು ಕಡಿಮೆ ಆಗುವ ತನಕ ಈ ಎಲೆಗಳು ಆಕ್ಟಿವ್ ಆಗುದಿಲ್ಲ. ಇದು ಬಿರ್ಸಾಗಿರ್ತದ, ಅತಿ ಫೈಬರ್ ಸಿಪ್ಪಿ ಅತಿ ಹಾರ್ಡ್ ಆಗಿರ್ತದೆ. ಅದು ಬೇಗನೆ ಸಕ್ಕರೆ ಪ್ರಮಾಣ ಉಳ್ಳಾಗುವುದಿಲ್ಲ. ತಿಳಿತಿಲ್ಲ, ಗ್ರೋತ್ ಕಡಿಮೆ ಆಗಿ ಸುಮ್ಮನೆ ಕುಂತು ಬಿಡ್ತದ ಕಬ್ಬು. ಯಾಕೋ ನಮ್ ಕಬ್ಬು ಕಟ್ರಾಗೈತ್ರಿ, ಏನ್ ಮಾಡ್ಬೇಕು, ಯಾವ ಗೊಬ್ಬರ ಹೋಗ್ಬೇಕು, ಅದರ ಆಂತರಿಕ ಸ್ಥಿತಿನ ಹಾಳಾಗಿರ್ತದೆ. ಅದಕ್ಕ ಈ ಬೀಜ ಇಂಥವ್ ಹಾಕ್ತಿರ್ತಾರೆ ನೋಡ್ರಿ. ಇದು 1 3 ಕಪ್ ಅದ. ಇದನ್ನ ಎಲ್ಲಿ ಬೇಕಾದ್ರೆ ತೂಕ ಮಾಡ್ರಿ, 2 ಕಿಲೋ ಅದ. ಒಂದೊಂದು ಕಪ್ ಅದ ಆದ್ರೆ 4.5 ಕಿಲೋ ತೂಕ ಅಂತ. ಒಂದು ಕಬ್ಬಿನ ಬೇಕು ಸರಿಯಾಗಿ ಬೆಳೆದ. ಇದು 11 ತಿಂಗಳ ಕಬ್ಬ ಅದ. ಇದು 4.7 kg ಅದ. ಎವರೇಜ್ 4.5 kg ಬರ್ತಾವ ಕಬ್ಬು ಪ್ರತಿಯೊಂದೆಲ್ಲ. 1 ಎಕರೆಗೆ 36,000 ಕಬ್ಬು ಅದಾವ. $155 ಟನ್ ಇದ್ರ ಇಳುವರಿ ಈಗ ಇದನ್ನ ಮಾಡಿದ್ರೆ. ಇದೆಲ್ಲಿ ಸುಳಂಗ್ ಹೊಡೆದಿಲ್ಲ, ಕಬ್ಬು ಸೀಳಿಲ್ಲ, ಏನೂ ಆಗಿಲ್ಲ. ಇದು ಬೆಳವಣಿಗೆ ಅದ. ಇದು ತಳಿ ಗುಣ ಅಂತಾರೆ. ಇಷ್ಟು ವೇಟ್ ಬರ್ಬೇಕಾದ್ರೆ ಯಾರೋ ಒಬ್ರು ಮಿತ್ರ ಮಾತಾಡ್ತಿದ್ರು 265 ಅಂತ ಹೇಳಿ. ಅದನ್ನ ನೀವು 16 ತಿಂಗಳು ಬೆಳೆಸ್ರಿ, 5 kg ವೇಟ್ ಬರಕ್ ಸಾಧ್ಯ ಇಲ್ಲ. ಸುಲಂಗಿ ಬಂದು ಬಿಡ್ತೈತಿ. ಆ ಸುಲಂಗಿ ಎಲ್ಲ ತಗೊಳ್ಳೋದು ಫ್ಯಾಕ್ಟರ್, ಅದನ್ನ ತೆಗಿಬೇಕಂತೆ. ಮೀನ್ಸ್ ಅದರಲ್ಲಿ ಸಕ್ಕರೆ ಪ್ರಮಾಣ ಇದ್ದಾಗ ಮಾತ್ರ ವೇಟ್ ಇರ್ತದೆ. ಸಕ್ಕರೆ ಪ್ರಮಾಣ ಕಡಿಮೆ ಆದಂತೆ ಈ ಕಬ್ಬಿನ ಅದು ಎತ್ತರ, ದಪ್ಪ, ಗಾತ್ರ ಯಾವುದೂ ಸಂಬಂಧ ಬರುವುದಿಲ್ಲ. ಇದಾಗ್ತಾನೆ ಹೋಗ್ತದೆ. ಅದಕ್ಕೆ ಈ ಟೈಪ್ ಕೆಳಗೆ ಬೆಳೆಯುವಂತ ಕಬ್ಬಿದ್ದು ಅಂದ್ರೆ ನೀವು 100 ಎಕರೆ 150 ಟನ್ ಪ್ಲಾನ್ ಮಾಡಬಹುದು. ಕಬ್ಬು ಕೆಡ್ತಿದ್ರೆ ನೀವು ಅದ್ರದ್ದು ಲಿಮಿಟ್ ಅದ 60 ಟನ್. ಅದ್ರ ಮುಂದೆ ನಮಗೆ ಹೋರಾಟ ಅಷ್ಟದನ್ನು ಸಿಗುವುದಿಲ್ಲ. ಇಲ್ಲಿ ಸಿಂದಗಿ ತಾಲೂಕಿನಲ್ಲಿ ಬಂದಿರ್ಬೇಕಂದ್ರೆ ಯಾರು ಇದೆ, ಸಿಂದಗಿ ಪವರ್ ಬರ್ತದೆ. ಸಿಂದಗಿ ಸೈಡ್ ಇದು ಬಹಳ 6 ತಿಂಗಳ ಒಳಗೆ ಇಷ್ಟು ಬೆಳೀತದೆ. 5.5 6 ತಿಂಗಳು. ಇದ್ರ ಹೆಸರು SNK 13374. ಇದು 7 ತಿಂಗಳು ಆದ ನಂತರ 7.5 ತಿಂಗಳಿಗೆ ಈ ತರ ಗಂಟೆ ಆಗತ್ತೆ. ನೋಡಿ ಹೇಗೆ
ಈ ತರ ಗಂಟೆ ಆಗತ್ತೈತಿ. ಈ ಗಂಟೆ ಆಗಿ ಹೊತ್ನಾಗಿದ್ರೆ ರಿಕವರಿ ನೋಡಿದ್ರೆ 6 ಇರ್ತದ, 6.2. ಇದಾದ ನಂತರ ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿರ್ತದೆ ಅಲ್ಲೆಲ್ಲ ಒಂದು ಕಷ್ಟ ಆಗುತ್ತೆ. ಇದ್ರ ಮುಗಿತು 9 10 ತಿಂಗಳ ಕಬ್ಬ. ಇವನ್ನೆಲ್ಲರೂ ಒಂದು ನೋಡಿದ್ರೆ ಕಬ್ಬು ಅನ್ನೋ ಹಂಗಿತ್ತು. ಅದನ್ನ ತಂದು ನಾಟಿ ಮಾಡ್ರಿ. ಇದು ನಮ್ಮ ಕಡೆ ಫಸ್ಟ್ 10,000 ರೂಪಾಯಿ ಟನ್ ಬೀಜ ಕೊಟ್ಟಿದ್ದು. 8,000 7,000 ಅಥವಾ ಈಗ ಹಾಕಿದವರು ನೀವು 3,000 ಕೊಡ್ತೀನಂದ್ರೆ ನಾವು ಕೊಡದು ಕೊಡ್ತೀವಿ ಅಂತ ಹೇಳುವಂತ ಸ್ಥಿತಿ ಏನಿದ್ದಾರೆ. ಅದನ್ನ ತಂದು ಇಲ್ಲಿ 6,000 7,000 ಸುಮಾರು 2,000 ಟನ್ ಕೊಟ್ಟರು. ಇದುವರೆಗೆ ಇದು ಒಂದು ಫ್ಯಾಕ್ಟ್ರಿಗೆ 1 ಟನ್ ಹೋಗಿಲ್ಲ. ಯಾವ ಫ್ಯಾಕ್ಟ್ರಿಯಾರು ಇದನ್ನ ತಗೊಳ್ಳೋದಿಲ್ಲ. ಈಗಾಗಲೇ 35,000 ಎಕರೆ ಮ್ಯಾಲಾಗ್ಯದ. ಎಲ್ಲಾರು ರೈತರಿಗೇನ ಕೊಟ್ಟಿಗೆ ಹಾಕೋತಾರೆ. ಎಲ್ಲಾರಿಗೂ ಗೊತ್ತದ ಹಾಕಿದವ್ರಿಗೆ ಇದು ಕಬ್ಬು ಸರಿ ಇಲ್ಲ ಅಂತೇಳಿ ಮತ್ತೆ ಯಾವ್ದು ಮಾಡ್ತಾರೋ ಆದ್ರೆ ಮತ್ತವ್ರು ಹೇಳಾಗ ಭಾರಿ ಬೆಳಿತಿತ್ತು. ಇಷ್ಟ ಆಯ್ತು ನೋಡ್ರಿ. ಇದು ಬರೀ 8 ದಿನದಾಗನ 15 8 ತಿಂಗಳಾಗನ 90 ಟನ್ ಹಾಕುತ್ತೆ. ಈ ಇಂಥ ತಳಿಗಳನ್ನ ನಾವು ಇದು ಮಾಡಬಾರ್ದು. ನನಗೆ ದಿನ ಒಂದು 8 ಪೂರ್ ಬರ್ತಾವ ಈ ತಳಿ ಹೆಂಗ್ರಿ ಅಂತೇಳಿ. ನಾನು ಹೋದ ವರ್ಷ ಅಲ್ಲ ಆಚೆ ಕಡೆ ವರ್ಷ ಇದನ್ನ ಫೇಸ್ಬುಕ್ ನಲ್ಲಿ ಹಾಕಿದೆ ಡಿಟೇಲ್ ಆಗಿ. ಇದ್ರ ಏಬಿ ಅವು ಇದು ವೆಜಿಟೇಟಿವ್ ಗ್ರೋತ್ ಮುಂದುವರಿತೈತಿ, ಮೆಚುರಿಟಿ ಇಲ್ಲ, ಇದನ್ನ ಮಾಡಬೇಡ್ರಿ ಅಂತ ಹೇಳಿ. ಮರುದಿವ್ಸ ಮುಂಜಾನೆ 5:30 ಒಂದು 5-6 ಜನ ರೈತರು ಬಂದು ನಿಂತು ಬಿಟ್ಟಿದ್ರು ನನ್ನ ಮ್ಯಾಪ್ ಮುಂದನ. ಏನಪ್ಪಾ ಇದೇನ್ ಬಂತು ಹೇಳಿ ನಾ ಹೋದೆ. ನಿಮ್ಗೆ ಕೈ ಮುಗಿತೀನ್ರಿ, 10,000 ಕೊಟ್ಟು ನಾವು ಕಬ್ಬು ತಂದಿದ್ವಿ, ನಮ್ ಬೀಜ ಮಾರುವುದಕ್ಕೆ ನೀವು ಫೇಸ್ಬುಕ್ ಬರಿಬೇಡ್ರಿ ಅಂತ. ಇದನ್ನ ರೈತರಿಗೆ ಹೇಳ್ತಾ ಹೋಗ್ಬೇಕು. ಈಗ ಯಾರೇ ನಾಟಿ ಮಾಡಿದವ್ರು ಇದ್ರೆ ಅವ್ರಿಗೆ ದಯವಿಟ್ಟು ಹೇಳ್ರಿ, ಅದಕ್ಕೆ ಅನಾವಶ್ಯಕ ಖರ್ಚು ಮಾಡಬೇಡ್ರಿ, ಬೇರೆ ತೆಗೆದು ಮತ್ತೊಂದು ನಾಟಿ ಮಾಡ್ಕೊರಿ. ಇಲ್ದಿದ್ರೆ ಅದನ್ನ ಅದಕ್ಕೆ ಪೆಟ್ರೋಲ್ ಹೋಗಂಗಿಲ್ಲ, ಮತ್ತಾಗಿ ಬೀಜಕನ್ನ ಕೊಡ್ಬೇಕಾಕತಿ. ಪೆಟ್ರೋಲ್ ಹೋಗಿದ್ದು ವೈದಿಕ ನಿಮ್ಗೆ ಅಷ್ಟೇ ಲಾಸ್ ಆಕತಿ. ಬೀಜ ಕೊಟ್ರೆ ಅವ್ರಿಗೆ ಎಲ್ಲರಿಗೂ ಲಾಸ್ ಆಕತಿ ನಮ್ ಜೊತೆ. ಅದಕ್ಕೆ ಬೀಜದ ಬಗ್ಗೆ ನಾವು ಎಷ್ಟು ಇದನ್ನ ಮಾಡಿದ್ರು ಅದು ಕಡಿಮೆ ಅದ. ಅಲ್ಲಿ ಇಷ್ಟೆಲ್ಲ ತಳಿದಾದ ಒಂದ್ ಕಡೆ 23 ತಳಿದಲ್ಲಿ ಈಗ 14 ತಳಿ ಇದು ಮಾಡಿ ಇಲ್ಲಿ ನಾನು 11 ತಳಿ ತಂದಿದ್ದೀನಿ. ಅದರಲ್ಲಿ ಯಾರ್ಯಾರು ಬೆಳೆದಾಗ್ತಾರ ಅವರ ರಕೂನ್ ಚೆಕ್ ಮಾಡ್ತೀನಿ. ರಕೂನ್ ಬೆಳವಣಿಗೆ ಅದರ ರಿಕವರಿ ಹೆಂಗದ, ಕೀಟಿಂಗ್ ಕ್ವಾಲಿಟಿ ಹೆಂಗದ, ಏನು ಎಲ್ಲಾ ನೋಡಿ ಅದಕ್ಕೆ ಸರಿ ಅನಿಸಿದ್ರೆ ಅದನ್ನ ನಾವು ಮಾಸಾಗಿ ಮಾಡಿ ಬಿಡುಗಡೆ ಮಾಡ್ತೀವಿ. ಆ ನಂತರ ಮತ್ತೊಮ್ಮೆ ಅದನ್ನ ನಾ ಪ್ಲಾಂಟೇಶನ್ ಮಾಡುದಿಲ್ಲ. ಆ ಬೀಜ ಕೇಳಿದ್ರೆ ಯಾವ ರೈತ ಓದಿರ್ತಾರೆ ಅವ್ರ ಹೆಸರು ಹೇಳ್ತೀವಿ. ಯಾವ್ದು ಫ್ಯಾಕ್ಟ್ ಬಂದಿರ್ತದೆ ಅವ್ರು ಬೇಕಾದಷ್ಟು ಫಾರ್ಮರ್ಸ್ ಬಾಡಿ ಬೆಳೆದ ಕೂಡ್ರಿ ಅಂದ್ರು ಕೊಡುವುದಿಲ್ಲ. ನಮ್ಮಲ್ಲಿ